ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಲಾರಾಶಿಯವರ ಆಗಸ್ಟ್ ಭವಿಷ್ಯವನ್ನು ನಾವು ನೋಡೋದಾದರೆ, ತುಲಾರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸೂರ್ಯ ಮತ್ತು ಬುಧ ಇವರಿಬ್ಬರೂ ಕೂಡ ಒಂದು ವೃತ್ತಿ ಜೀವನದಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಕೊಡ್ತಾ ಇರ್ತಾರೆ. ಮತ್ತು ವೃತ್ತಿ ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ನಿಮ್ಮ ವೃತ್ತಿ ಜೀವನಕ್ಕೆ ಯಾವುದೇ ರೀತಿಯಾದಂಥ ಅಭದ್ರತೆಗಳು ಈ ಒಂದು ಮಾಸದಲ್ಲಿ ಇರುವುದಿಲ್ಲ. ಮಾಡುವಂತಹ ಒಂದು ಕೆಲಸದ ಪ್ರದೇಶಗಳಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ಮೆಚ್ಚಿ ನಿಮಗೆ ಒಳ್ಳೆಯ ಅಂತ ಆದಾಯವನ್ನು ಕೊಡ್ಬೋದು. ಅಂದರೆ ಬಡ್ತಿ ರೂಪದಲ್ಲಿ, ಬೋನಸ್ಗಳ ರೂಪದಲ್ಲಿ ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತೀರಾ. ಇನ್ನು ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರನು 12ನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ನಿಮ್ಮ ಒಂದು ಸ್ಥಾನದಲ್ಲಿ ಕೆಲವೊಂದು ಏರುಪೇರುಗಳು ಆಗುವಂತಹ ಸಂದರ್ಭಗಳು ಎದುರಾಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತು ನಿಮಗೆ ತುಂಬ ಟಯರ್ಡ್ ಆಗ್ತಿರ್ತಕ್ಕಂಥ ಫೀಲ್ ಆಗ್ತಾ ಇರುತ್ತೆ. ಏನೂ ಕೆಲಸಗಳು ಜಾಸ್ತಿ ಮಾಡಿರೋದಿಲ್ಲ, ಆದರೂ ಕೂಡ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ತುಂಬ ಸುಸ್ತಾಗುವಂಥದ್ದಾಗಿರ್ಬೋದು. ಆದ್ದರಿಂದ ಈ ಒಂದು ಮಾಸದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ನೀವು ಕೆಲಸವನ್ನು ಮಾಡೋದು ಉತ್ತಮವಾಗಿರುತ್ತೆ. ಮತ್ತು ಸ್ವಲ್ಪ ಒತ್ತಡ ಅಂತಕ್ಕಂಥದ್ದು ಮುಂದುವರಿತಾ ಇರುತ್ತೆ. ಅಂದರೆ ಆ್ಯಂಗ್ಸೈಟಿ ಅಂತಾರಲ್ಲ, ಆ ಥರ ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ನೀವು ಅದನ್ನು ನೋಡ್ಕೊಳ್ಳಿ. ಇನ್ನು ನಿಮ್ಮ ಹಿರಿಯ ಸಹೋದರರು ಮತ್ತು ವೃತ್ತಿಪರ ಜಾಲಗಳನ್ನು ಬಳಸಿಕೊಳ್ಳುವುದರಿಂದ ನಿಮ್ಮ ಒಂದು ಸಾಮರ್ಥ್ಯ ಆಗಸ್ಟಲ್ಲಿ ನಿಮ್ಮ ಒಂದು ಅಣ್ಣಂದರು ಅಥವಾ ತಮ್ಮಂದರಿಗೆ ನಿಮ್ಮಿಂದ ಕೆಲಸದ ಸಂದರ್ಭಗಳಲ್ಲಿ ಹೆಲ್ಪ್ ಮಾಡ್ತೀರಾ ನೀವು. ಮತ್ತು ನಿಮ್ಮ ಒಂದು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 10 ಮತ್ತು 11ನೇ ಮನೆಗಳಲ್ಲಿ ಬಲವಾಗಿದ್ದಾವೆ ಗ್ರಹಗಳು. ಇದರಿಂದ ನಿಮ್ಮ ಒಂದು ವೃತ್ತಿ ಜೀವನ ತುಂಬ ಅದ್ಭುತವಾಗಿರುತ್ತೆ. ಸೂರ್ಯ ಆಗಸ್ಟ್ 17ರವರೆಗೆ ನಿಮ್ಮ 10ನೇ ಮನೆಯಲ್ಲಿರೋದರಿಂದ ಒಳ್ಳೆಯ ಒಂದು ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಆಗಿರುವುದು ಮತ್ತು ಬೋನಸ್ಗಳ ರೂಪದಲ್ಲಿ ಅಮೌಂಟ್ಗಳಂತಕ್ಕಂಥದ್ದು ಬರಬಹುದು ನಿಮಗೆ. ಇನ್ನು ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ದೊಡ್ಡ ಪ್ರಮಾಣದ ಜವಾಬ್ದಾರಿಗಳನ್ನು ನೀವು ವಹಿಸ್ಕೊಳ್ತೀರಾ. ಅಂದರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಮೇಲಧಿಕಾರಿಗಳು ಇನ್ನಷ್ಟು ಜವಾಬ್ದಾರಿಗಳನ್ನು ನಿಮಗೆ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕಠಿಣ ಶ್ರಮದಿಂದ ನೀವು ಫಲವನ್ನು ಪಡಿತಾ ಇರ್ತೀರ. ಸೂರ್ಯ ಅಂತಕ್ಕಂಥವ್ರು 17ನೇ ತಾರೀಕಿನ ನಂತರ 11ನೇ ಮನೆಯಲ್ಲಿ ಮೂಲ ತ್ರಿಕೋಣದಲ್ಲಿ ಪ್ರವೇಶ ಆಗೋದ್ರಿಂದ, ಅದೇ ರೀತಿ ಆಗಸ್ಟ್ 22ನೇ ತಾರೀಕು ಬುಧನೂ ಕೂಡ ಪ್ರವೇಶ ಮಾಡ್ತಾರೆ. ಬುಧ ಮತ್ತು ಸೂರ್ಯ ಇದ್ದರೆ ನಿಮಗೆ ಬುಧಾದಿತ್ಯ ಯೋಗ ಅಂತಕ್ಕಂಥದ್ದು ಇರುತ್ತೆ. ಅಂದರೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಪ್ರಶಂಸೆ ಸಿಗುವಂಥದ್ದು. ಇನ್ನು ವ್ಯಾಪಾರ ಮಾಡೋಕ್ಕಂಥವ್ರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ವೇಗವಾದಂತಹ ಬೆಳವಣಿಗೆ ಇರುತ್ತೆ. ಅದೃಷ್ಟಪತಿಯಾಗಿರ್ತಕ್ಕಂತಹ ಬುಧ ಇರ್ಬೋದು. ಇಲ್ಲಿ ವೃತ್ತಿ ಮತ್ತು ಆದಾಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಲಾಭವನ್ನು ಕೊಡ್ತಾ ಇರ್ತಾರೆ. ಮತ್ತು ಗುರು ಉಚ್ಚ ಸ್ಥಾನದಲ್ಲಿರೋದರಿಂದ ಸಾರ್ವಜನಿಕ ವ್ಯಾಪಾರದನ್ನು ನೀವು ಎಕ್ಸ್ಟೆಂಡ್ ಮಾಡ್ತೀರಾ. ಇರುವಂತಹ ವ್ಯಾಪಾರವನ್ನು ಕೂಡ ಇನ್ನು ಬೇರೆ ಬೇರೆ ಬ್ರಾಂಚಸ್ಗಳನ್ನಾಗಿ ಮಾಡೋದು ಮತ್ತು ಅಂಗಡಿಗಳನ್ನು ಎಕ್ಸ್ಟೆಂಡ್ ಮಾಡುವಂತಹ ಒಂದು ಒಳ್ಳೆಯ ಶುಭ ಫಲಗಳನ್ನು ನಿಮಗೆ ಇಲ್ಲಿ ಗುರುಗ್ರಹ ಕೊಡ್ತಾ ಇದ್ದಾರೆ. ಇನ್ನು ಆಗಸ್ಟ್ 5ರಿಂದ ಮತ್ತು 22ರ ನಂತರ ಬುಧ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ನಿಮಗಿರ್ತಕ್ಕಂಥ ಕಮ್ಯುನಿಕೇಷನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಸ್ಕಿಲ್ಸ್ಗಳನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳುವಂತಹ ಅವಕಾಶಗಳನ್ನು ಕೂಡ ಬುಧ ಗ್ರಹ ಕೊಡ್ತಾ ಇದ್ದಾರೆ. ಆಗಸ್ಟ್ 2ರಂದು 9ನೇ ಮನೆಗೆ ಪ್ರವೇಶ ಮಾಡುವಂತಹ ಮಂಗಳ ಗ್ರಹ ಅಥವಾ ಕುಜಗ್ರಹ ಅಂತ ಹೇಳ್ತೀವಿ, ಅವರು ಸ್ವಲ್ಪ ನಿಮಗೆ ಈ ಒಂದು ವಿಚಿತ್ರ ಶಕ್ತಿಯನ್ನು ಕೊಡ್ತಾರೆ. ಮಂಗಳ ಅಥವಾ ಕುಜ ಅಂದ್ರೆ ಒಂದು ಆಕ್ರೋಶ, ಒಂದು ಕಿಚ್ಚು ಅಂತೀವಲ್ಲ, ಆ ಥರ ಇರ್ತಕ್ಕಂಥದ್ರಿಂದ ಕೆಲವೊಂದು ಹಠಾತ್ ವಿವಾದಗಳನ್ನು ನಿಮಗೆ ಪ್ರಚೋದನೆ ಮಾಡ್ತಕ್ಕಂಥ ಸಂದರ್ಭಗಳು ಎದುರಾಗುತ್ತೆ. ಮತ್ತು ದುಬಾರಿ ತಪ್ಪುಗಳನ್ನು ಕೂಡ ಮಾಡ್ಬೋದು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬಲವಂತವಾಗಿ ನೀವು ಒಪ್ಪುವಂತೆ ಮಾಡೋದು, ಆ ಥರ ಆಗೋದ್ರಿಂದ ಸ್ವಲ್ಪ ಈ ಕಾರ್ಪೊರೇಟ್ ಖರ್ಚುಗಳು ಅಂತ ಏನು ಹೇಳ್ತೀವಲ್ವ, ಆದಷ್ಟು ನೀವು ಕಡಿಮೆನ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಈ ಜೂಜುಗಳ ಬಗ್ಗೆ ದಯವಿಟ್ಟು ನೀವು ಗಮನ ಹರಿಸಿ. ದಯವಿಟ್ಟು ಜೂಜುಗಳ ಬಗ್ಗೆ ನೀವು ಹೋಗಲೇಬೇಡಿ. ಈ ಒಂದು ಮಾಸದಲ್ಲಿ ತುಂಬ ಲಾಭಗಳಿಗಿಂತ ನಷ್ಟಗಳನ್ನು ಅನುಭವಿಸುವಂತಹ ಸಂದರ್ಭ ಎದುರಾಗುತ್ತೆ. ಮತ್ತು ಆರ್ಥಿಕ ಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಒಂದು ಮಾಸದಲ್ಲಿ ನಿಮಗೆ ಬರುವಂಥ ಹಣವನ್ನು ನೀವು ಕಟ್ಟುನಿಟ್ಟಾಗಿ ನಿರ್ವಹಿಸುವುದನ್ನು ಕಲಿತ್ರೆ ಖಂಡಿತ ಉಳಿತಾಯದ ಕಡೆಗೆ ನೀವು ಗಮನ ಹರಿಸ್ಬೋದು. ಯಾಕೆಂದರೆ ಇಲ್ಲಿ ಆಗಸ್ಟ್ ಕೊನೆಯ ವೇಳೆಗೆ ಏನಾಗುತ್ತೆ ಅಂದರೆ, ಬುಧ ಮತ್ತು ಸೂರ್ಯ ಇಬ್ಬರು ಕೂಡ ಒಂದು ಪ್ರಬಲ ಸಂಚಾರ ಮಾಡೋದರಿಂದ ನಿಮಗೆ ಆದಾಯದಲ್ಲಿ ಬರ್ತಾನೆ ಇರುತ್ತೆ. ಆದಾಯದಲ್ಲೇನೂ ತೊಂದರೆ ಇಲ್ಲ. ಮತ್ತು ಇದ್ರ ಜೊತೆಲಿ ಬೋನಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮಗೆ ಹಣ ಅಂತಕ್ಕಂಥದ್ದು ಖಂಡಿತ ಬರುತ್ತೆ. ನಿಮ್ಮ ಭೌತಿಕ ಆಸೆಗಳನ್ನು ಈಡೇರಿಸುವಂತಹ ಒಂದು ಲಾಭದಾಯಕ ಅವಕಾಶಗಳನ್ನು ನೀವು ಖಂಡಿತ ಪಡಿತೀರಾ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೂಡ ಆದಾಯ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಸಂಪತ್ತಿನ ಒಂದು ಏನಾಗುತ್ತೆ ಅಂದರೆ, ಎಷ್ಟು ಆದಾಯ ಬರುತ್ತೋ ಅದನ್ನು ನೀವು ಅರ್ಧದಷ್ಟರಾದರೂ ಅಟ್ಲೀಸ್ಟ್ ಉಳಿತಾಯ ಮಾಡುವಂತಹ ಒಂದು ಯಾವುದಾದ್ರೂ ಫಂಡ್ಸಲ್ಲಿ ಆ ಥರ ಇನ್ವೆಸ್ಟ್ ಮಾಡಿ. ಆದರೆ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಸೇವಿಂಗ್ಸ್ ಕಡೆಗೆ ಗಮನ ಕೊಡಿ. ಐಷಾರಾಮಿ ಜೀವನ ಬೇಡ.
ಮತ್ತು ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ಕೊಡೋದು ದಯವಿಟ್ಟು ಬೇಡ. ಇದ್ರ ಬಗ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಶಿಪ್ಪು ಜೊತೆಲಿ ಹಣ ಕೂಡ ಹಾಳಾಗುತ್ತೆ, ಅದು ವಾಪಸ್ ಬರುವಂಥ ಸಾಧ್ಯತೆ ಕಮ್ಮಿ ಇದೆ. ಅದ್ರ ಬದಲು ಯಾವ್ದಾದ್ರು ಹೂಡಿಕೆಗಳನ್ನು ಮಾಡೋದ್ರಿಂದ ಒಳ್ಳೆಯ ನಿಮಗೆ ಲಾಭವನ್ನು ಪಡಿತೀರ. ಇನ್ನು ರಾಹು ನಿಮ್ಮ ಹಣಕಾಸು ತೀರ್ಪನ್ನು ಇಲ್ಲಿ ಮಾಡೋದ್ರಿಂದ ನಿಮ್ಮಿಂದ ಹೊರಗಡೆ ಹೋಗುವಂತಹ ಖರ್ಚೇನಾಗುತ್ತೆ ಅದು ವಾಪಸ್ಸು ಬರೋದಿಲ್ಲ. ಇನ್ನು ವೃತ್ತಿ ಜೀವನದ ಯಶಸ್ಸನ್ನು ಕೂಡ ಭಾರಿ ಲಾಭಗಳು ಬರುತ್ತಲ್ವ, ಅದನ್ನು ಕೂಡ ನಿಮ್ಮಿಂದ ಕಿತ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ರಾಹುದು. ಅದಕ್ಕೋಸ್ಕರ ಆದಾಯ ಎಷ್ಟು ಬರುತ್ತೋ ಅಷ್ಟನ್ನು ಖರ್ಚು ಮಾಡದೆ ಉಳಿತಾಯ ಕಡೆಗೆ ಸ್ವಲ್ಪ ಗಮನ ಹರಿಸೋದು ಉತ್ತಮವಾಗಿರುತ್ತೆ. ಇನ್ನು ಆರೋಗ್ಯ ಯೋಗಕ್ಷೇಮ ಯಾವ ರೀತಿ ಇರುತ್ತಪ್ಪ ಅಂದರೆ, ಅಪಾರ ವೃತ್ತಿ ಜೀವನದ ಒಂದು ಯಶಸ್ಸಿನ ಜೊತೆಲಿ ನಿಮ್ಮ ದೈಹಿಕ ಚೈತನ್ಯಕ್ಕೂ ಸ್ವಲ್ಪ ಅಂದರೆ ರೆಸ್ಟ್ ಕೊಡಬೇಕಾಗುತ್ತೆ ನಿಮ್ಮ ದೇಹಕ್ಕೆ. ಇಲ್ಲಿ ನಿಮ್ಮ ರಾಶಾಧಿಪತಿ ಮತ್ತು ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿರುತ್ತೆ, ನೀಚ ಸ್ಥಿತಿಯಲ್ಲಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ನಿದ್ರಾಹೀನತೆ ಅಂದರೆ ನಿದ್ದೆ ಬರದೇ ಇರತಕ್ಕಂಥ ಸಮಸ್ಯೆ, ಆಮೇಲೆ ತುಂಬ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ತುಂಬ ಆಯಾಸ ಆಗುವಂಥದ್ದು, ಎಷ್ಟು ಜಾಸ್ತಿ ರೆಸ್ಟ್ ತೊಗೋಬೇಕು ಅನ್ನೋ ಆ ಥರ ಆಗುತ್ತೆ. ಇನ್ನು ಈ ಥರ ಆಗೋದು ಏನಾಗುತ್ತೆ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ದೈಹಿಕ ಆರೋಗ್ಯದ ಕಡೆಗೂ ಕೂಡ ಗಮನವನ್ನು ಹರಿಸಬೇಕು. ಸ್ವಲ್ಪ ಯೋಗ ಈ ಥರ ಮತ್ತು ಸ್ವಲ್ಪ ವಾಕಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ದೈನಂದಿನ ದಿನಚರಿಗೂ ಕೂಡ ಸ್ವಲ್ಪ ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗುತ್ತೆ. ಎಕ್ಸಸೈಸು, ಯೋಗ, ವಾಕಿಂಗ್ ಮಾಡೋದು, ಈ ರೀತಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟು ಕುಟುಂಬದ ಜೊತೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಕುಟುಂಬದ ಜೀವನದಲ್ಲೂ ಕೂಡ ಒಳ್ಳೆಯ ಒಂದು ಸಾಮರಸ್ಯ ಜೀವನವೇ ನಡೆಸ್ತೀರ. ನಿಮ್ಮ ಒಂದು ಕುಟುಂಬದಲ್ಲಿ ಪಾರ್ಟಿಗಳು ಮೂಡಾಗಿರುತ್ತೆ. ಸ್ವಲ್ಪ ಗಂಡ ಹೆಂಡತಿ ಹೊರಗಡೆ ಹೋಗುವಂಥದ್ದು, ನಿಮ್ಮ ಸಂಗಾತಿಗೆ ಇಷ್ಟವಾಗಿರ್ತಕ್ಕಂತಹ ವಸ್ತುಗಳನ್ನು ಕೊಡಿಸೋದು, ಆ ಥರ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನು ಪಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಕೂಡ ಮುಚ್ಚಿಡಕ್ಕೆ ಹೋಗಬೇಡಿ. ನಿಮ್ಮ ಹೆಂಡತಿ ಇದ್ದರೆ ಎಲ್ಲ ಹೇಳ್ಕೊಡಿ. ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಗಾಸಿಪ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರೋಕ್ಕೆ ಟ್ರೈ ಮಾಡಿ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹಿರಿಯರು ಅಂತ ಏನು ಅಂದ್ಕೊಳ್ತೀರೋ ಅವ್ರ ಜೊತೆಲೂ ಸ್ವಲ್ಪ ಈ ವಿಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ವಾದಗಳು ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ರಾಜತಾಂತ್ರಿಕತೆಯಿಂದ ಎದುರಿಸಿ ಯಾವುದನ್ನು ಕೂಡ ಬ್ಯಾಲೆನ್ಸ್ ಮಾಡಿ. ಮತ್ತು ಒಂದು ಕುಟುಂಬದ ಜಾಲದಲ್ಲಿ ಹಿರಿಯ ಸಹೋದರರು ಈ ತಿಂಗಳು ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋವಂಥದ್ದು ಮಾಡೋದಿದ್ರೆ ಖಂಡಿತ ಮಾಡ್ಬೋದು. ಇನ್ನು 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಸಹಕಾರಿ ಕೌಟುಂಬಿಕ ಯೋಜನೆಗಳಲ್ಲಿ ತುಂಬ ನೀವು ತೃಪ್ತಿಯನ್ನು ಕಾಣ್ತೀರ. ದೈನಂದಿನ ಕೌಟುಂಬಿಕ ಅಡೆತಡೆಗಳನ್ನು ಶಾಂತವಾಗಿ ನಿರ್ವಹಿಸಲು ಶನಿ ಇಲ್ಲಿ ಶಿಸ್ತಿನ ಶಕ್ತಿಯನ್ನು ಅವಲಂಬಿಸಿರ್ತಾರೆ. ಹಿರಿಯ ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧಗಳಿಗೆ ಆದ್ಯತೆ ನೀಡುವಂತಹ ಮತ್ತು ಅವರೊಂದಿಗೆ ಅಸಂಭವವಾಗಿ ವಾದ ಮಾಡ್ತಕ್ಕಂತಹದ್ದು ಚರ್ಚೆಗಳಿರೋದನ್ನು ದಯವಿಟ್ಟು ಬಿಡಿ. ಇಲ್ಲಿ ನಿಮಗೆ ಹೆಚ್ಚಿನ ಬೆಂಬಲ ನೀಡುವ ಮತ್ತು ಕೌಟುಂಬಿಕ ವಾತಾವರಣವನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ನಿಮಗೆ ಕುಟುಂಬ ಅಂತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಕೂಡ ನೀವು ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿಯಾಗಿರ್ತೀರ. ಮತ್ತು ನೀವು ತುಂಬ ಸ್ಮಾರ್ಟಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತೀರ. ಇನ್ನು ಈ ಒಂದು ಮಾಸದಲ್ಲಿ ಪರಿಹಾರಗಳು ಏನೂ ಇಲ್ವಾ ಅಂತ ನೋಡಿದ್ರೆ, ಅಂದರೆ ಈ ಮಾಸದಲ್ಲಿ ನಿಮಗೆ ಅಂತ ಪರ್ಟಿಕ್ಯುಲರ್ ನೋಡಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೇನಿಲ್ಲ. ಒಳ್ಳೆಯ ಆದಾಯ ಇದೆ. ಅದೇ ರೀತಿ ಆದಾಯಕ್ಕೆ ತಕ್ಕಂತೆ ನೀವು ಖರ್ಚುಗಳನ್ನು ಮಾಡ್ತೀರಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಉಳಿತಾಯದ ಕಡೆ ಕೂಡ ಗಮನ ಹರಿಸ್ಬೋದು. ಮತ್ತು ಅಷ್ಟೊಂದು ಏನು ಹೇಳ್ಕೊಳ್ಳೋ ಅಷ್ಟೊಂದು ಭಯ ಬೀಳುವ ಅವಶ್ಯಕತೆ ಏನೂ ಇಲ್ಲ. ಮತ್ತು ಇದಕ್ಕೇನು ಪರಿಹಾರಗಳೇನು ಇಲ್ವಾ ಅಂತಂದರೆ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಈ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಗುರು ಸ್ತೋತ್ರವನ್ನು ಪಠನೆ ಮಾಡೋದು ಮತ್ತು ಅರಿಶಿನ ಕಡಲೆಬೇಳೆಯನ್ನು ದಾನ ಮಾಡುವುದು. ಇದು ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಒತ್ತಡವನ್ನು ತಪ್ಪಿಸಲಿಕ್ಕೆ ಒಳ್ಳೆಯದು. ಮತ್ತು ದಕ್ಷಿಣಾಮೂರ್ತಿ ದೇವರ ಆರಾಧನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಇನ್ನು ಕುಜನನ್ನು ನೀವು ಈ ಒಂದು ನಂಬಿಕೆಗಳಿಗೆ ಸಂಬಂಧಪಟ್ಟಿದ ವಿವಾದಗಳನ್ನು ತಪ್ಪಿಸೋಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು, ಕೆಂಪು ಹೂಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಈ ಕೆಲವೊಂದು ಈ ವಿವಾದಗಳು ಕಡಿಮೆ ಆಗುತ್ತೆ. ಇನ್ನು ರಾಹು ನಿಮ್ಮ ಒಂದು ಬುದ್ಧಿವಂತಿಕೆಗಳನ್ನು ಮತ್ತು ಈ ಮಕ್ಕಳಿಂದ ಆತಂಕಗಳನ್ನು ನೀವು ನಿವಾರಣೆಗೋಸ್ಕರ ಶನಿವಾರದಂದು ದುರ್ಗಾದೇವಿಯನ್ನು ಪೂಜೆ ಮಾಡೋದು ಒಳ್ಳೆಯದು. ಮತ್ತು ಆದರೆ ಉದ್ದಿನ ಬೇಳೆಯನ್ನು ನೀವು ದಾನ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂತಹ ಈ ಮಕ್ಕಳಿಂದ ಹಠಾತ್ ಕೆಲವು ಸಂದರ್ಭಗಳು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ತುಲಾರಾಶಿಯವರ ಒಂದು ಸಂಪೂರ್ಣ ಆಗಸ್ಟ್ ತಿಂಗಳ ಭವಿಷ್ಯ ಆಗಿರುತ್ತೆ. ಮತ್ತೊಂದು ರಾಶಿಯೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.